ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ವಿಚಿತ್ರ ಆದರೆ ಅದ್ಭುತವಾದ ಕಾಲ ಪ್ರಾರಂಭವಾಗ್ತಾ ಇದೆ. ಈ ಕಾಲದಲ್ಲಿ ನಿಮ್ಮ ಮನೆಗೆ ಹೊಸ ಬೀಗರು, ಹೊಸ ಸಂಬಂಧಗಳು, ಹೊಸ ಜನರ ಪ್ರವೇಶ ನಡೆಯಲಿದೆ. ಇದು ಕೇವಲ ಅತಿಥಿಗಳ ಆಗಮನ ಮಾತ್ರವಲ್ಲ, ನಿಮ್ಮ ಭಾಗ್ಯವನ್ನು ಬದಲಾಯಿಸುವಂತಹ ಸಂದರ್ಭಗಳು ಕೂಡ ಆಗಿರಬಹುದು. ನೀವು ಇದುವರೆಗೆ ಅನುಭವಿಸಿದಂತಹ ಹೊಸ ಅನುಭವಗಳು, ಹೊಸ ಪರಿಚಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿವೆ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ನಿಮ್ಮ ಭವಿಷ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಒತ್ತಡಗಳು, ಸಮಸ್ಯೆಗಳು, ಅಸಮಾಧಾನಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಭಯಗಳು ಈಗ ದೂರವಾಗುತ್ತೆ. ಅದರ ಜಾಗದಲ್ಲಿ ಹೊಸ ಆಸೆಗಳು ಹುಟ್ಟುತ್ತೆ. ವಿಶೇಷವಾಗಿ ನಿಮ್ಮ ಮನೆಗೆ ಬರುವ ಹೊಸ ಜನ ನಿಮಗೆ ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಹಾಯ ಮಾಡುವ ಸಾಧ್ಯತೆ ಇದೆ. ನೀವು ಈ ಸಂದರ್ಭವನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡಬಹುದು. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಕುಟುಂಬದ ಮಹತ್ವ ಹೆಚ್ಚಾಗುತ್ತೆ. ನಿಮ್ಮ ಮನೆಯಲ್ಲಿರುವ ಹಿರಿಯರು, ಕಿರಿಯರು ಎಲ್ಲರ ಜೊತೆಗೆ ನಿಮ್ಮ ಸಂಬಂಧ ಅನ್ನೋದು ಗಾಢವಾಗುತ್ತೆ. ಕೆಲವರು ದೂರವಾಗಿದ್ದವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಒಂದು ಹೆಂಗಸಿನ ಆಗಮನ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದು. ಆಕೆಯ ಮಾತು, ಆಕೆಯ ಸಲಹೆಗಳು ನಿಮಗೆ ಹೊಸ ದಾರಿಗೆ ನಡೆಸಬಹುದು. ನಿಮ್ಮ ಮನೆಗೆ ಬರುವ ಈ ಹೊಸ ಬೀಗರು ಕೇವಲ ಅತಿಥಿಗಳಲ್ಲ, ಅವರು ನಿಮ್ಮ ಭಾಗ್ಯವನ್ನೇ ಬದಲಾಯಿಸುವವರಂತರು. ಕೆಲವರು ನಿಮ್ಮ ಕೆಲಸದಲ್ಲಿ ಸಹಾಯ ಮಾಡುವವರು, ಕೆಲವರು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವವರು, ಮತ್ತೊಬ್ಬರು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವವರು ಆಗಿರಬಹುದು. ನೀವು ಯಾರನ್ನೂ ತಿರಸ್ಕಾರ ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರನ್ನ ಗೌರವದಿಂದ ಸ್ವೀಕಾರ ಮಾಡಬೇಕು. ಈ ಸಮಯದಲ್ಲಿ ನಿಮ್ಮ ಮನೆಗೆ ನಡೆಯುವ ಸಂಭ್ರಮಗಳು, ಪೂಜೆಗಳು, ಕಾರ್ಯಕ್ರಮಗಳು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ತರಲಿವೆ. ನೀವು ದೇವರನ್ನು ನಂಬಿ ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಫಲ ಅನ್ನೋದು ಸಿಗುತ್ತೆ. ವಿಶೇಷವಾಗಿ ಮಂಗಳವಾರ ಮತ್ತು ಭಾನುವಾರ ಈ ದಿನಗಳಲ್ಲಿ ನೀವು ಮಾಡುವ ಪೂಜೆಗಳು ಹೆಚ್ಚು ಫಲಕಾರಿ ಆಗುತ್ತೆ. ಹನುಮಂತನ ಆರಾಧನೆ ನಿಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತೆ. ಆರ್ಥಿಕವಾಗಿ ನೋಡಿದರೆ ಈ ಸಮಯದಲ್ಲಿ ನಿಮ್ಮ ಸ್ಥಿತಿ ಉತ್ತಮವಾಗುತ್ತೆ. ನೀವು ನಿರೀಕ್ಷಿಸದ ಕಡೆಗಳಿಂದ ಹಣ ಬರುತ್ತೆ. ಹಳೆಯ ಸಾಲಗಳು ತೀರಬಹುದು. ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣಬಹುದು. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತೆ. ಆದರೆ ನೀವು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಬೇಗನೆ ತೀರ್ಮಾನ ಮಾಡೋದರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಮನೆ, ಹೊಸ ವಾಹನ ಅಥವಾ ಹೊಸ ಆಸ್ತಿ ಪಡೆಯುವ ಯೋಗ ಇದೆ. ನಿಮ್ಮ ಮನೆಯಲ್ಲಿ ನಡೆಯುವ ಬದಲಾವಣೆಗಳು ನಿಮ್ಮ ಜೀವನದ ಸುಧಾರಣೆಗೆ ಕಾರಣವಾಗುತ್ತೆ. ನೀವು ನಿಮ್ಮ ಮನೆಯನ್ನು ಶುಚಿಯಾಗಿ ಇಟ್ಕೊಂಡ್ರೆ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ಪ್ರೇಮ ಮತ್ತು ವೈವಾಹಿಕ ಜೀವನದ ವಿಷಯದಲ್ಲಿ ನೋಡಿದರೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ಸಂಭವಿಸಬಹುದು. ಕೆಲವು ಜನರಿಗೆ ಹೊಸ ಪ್ರೇಮ ಪ್ರಾರಂಭವಾಗಬಹುದು. ಈಗಾಗಲೇ ಸಂಬಂಧದಲ್ಲಿರೋರಿಗೆ ಈ ಸಮಯದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತೆ. ವಿವಾಹ ಯೋಗವು ಬಲವಾಗ್ತಾ ಇದೆ. ವಿಶೇಷವಾಗಿ ನಿಮ್ಮ ಮನೆಗೆ ಬರುವ ಒಬ್ಬ ಮಹಿಳೆ ನಿಮ್ಮ ವಿವಾಹದ ವಿಷಯದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಗಮನ ಹರಿಸಬೇಕು. ಹೆಚ್ಚಿನ ಒತ್ತಡ ತೆಗೆದುಕೊಳ್ಬೇಡಿ. ಮನಸ್ಸಿಗೆ ಶಾಂತಿ ಕೊಡುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ಯೋಗ, ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಆದರೆ ನೀವು ಅಹಂಕಾರ ತೋರಿಸಬಾರ್ದು. ವಿನಯದಿಂದ ನಡೆದುಕೊಂಡ್ರೆ ನಿಮ್ಮ ಯಶಸ್ಸು ಇನ್ನಷ್ಟು ಹೆಚ್ಚಾಗುತ್ತೆ. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಜೀವನದ ಗುಪ್ತ ರಹಸ್ಯಗಳನ್ನು ತೆರೆಯುವವರು ಆಗಬಹುದು. ಕೆಲವರು ನಿಮ್ಮ ಜೀವನದಲ್ಲಿ ಪರೀಕ್ಷೆ ತರಬಹುದು, ಆದರೆ ಆ ಪರೀಕ್ಷೆಗಳು ನಿಮ್ಮನ್ನು ಬಲವಾಗಿಸುತ್ತೆ. ನೀವು ಧೈರ್ಯದಿಂದ ಎದುರಿಸಿದರೆ ಜಯ ನಿಮ್ಮದೇ ಆಗುತ್ತೆ. ನಿಮ್ಮ ಮನೆಯಲ್ಲಿರುವ ದೇವರ ಸ್ಥಳವನ್ನು ಸ್ವಚ್ಛವಾಗಿಡಿ. ಪ್ರತಿದಿನ ದೀಪ ಹಚ್ಚಿ. ಇದು ನಿಮ್ಮ ಮನೆಗೆ ಶುಭ ಶಕ್ತಿಯನ್ನು ತರಲಿದೆ. ಮೇಷರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮಾತು ಕೇಳಿ. ಇತರರ ಮಾತು ಕೇಳಿ ಗೊಂದಲಕ್ಕೀಡಾಗಬೇಡಿ. ನಿಮ್ಮ ಒಳ ಮನಸ್ಸು ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರಿಗೂ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣವನ್ನು ನೀವು ಅರಿತುಕೊಳ್ಬೇಕು. ನೀವು ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಅನ್ನೋದು ಸಾಧಿಸಬಹುದು. ನಿಮ್ಮ ಕನಸುಗಳು ನಿಜವಾಗುವ ಸಮಯ ಇದು. ನಿಮ್ಮ ಮನೆಯಲ್ಲಿನ ಹೊಸ ಆಗಮನಗಳು ನಿಮ್ಮ ಭವಿಷ್ಯದ ಬೆಳಕಾಗಬಹುದು. ಇದು ಕೇವಲ ಒಂದು ಸಾಮಾನ್ಯ
ಸಮಯವಲ್ಲ. ನಿಮ್ಮ ಜೀವನದ ತಿರುವು. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಭಾಗ್ಯವನ್ನು ಬದಲಾಯಿಸುವವರು. ನೀವು ಅವರನ್ನು ಗೌರವಿಸಬೇಕು, ಗುರುತಿಸಬೇಕು ಮತ್ತು ಅವರಿಂದ ಕಲಿಬೇಕು. ಕೊನೆಗೆ ಒಂದು ಮಾತು, ದೇವರನ್ನು ನಂಬಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಳ್ಳಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಂದು ಶುಭ ಶಕ್ತಿ ನಿಮ್ಮ ಜೀವನವನ್ನು ಉಜ್ವಲವಾಗಿಸುತ್ತೆ. ಮೇಷರಾಶಿಯವರೇ, ನಿಮ್ಮ ಕಾಲ ಶುರುವಾಗಿದೆ. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಯಶಸ್ಸಿನ ದ್ವಾರವನ್ನು ತೆರೆಯಲಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.